ಈ ಮಕ್ಕಳು ತುಂಬಾ ಚತುರರಾಗಿದ್ದಾರೆ. ಅಷ್ಟು ಸುಲಭವಾಗಿ ಕೈಗೆ ಸಿಗ್ಲಿಕ್ಕಿಲ್ಲ. ಏನಾದ್ರೂ ಮಾಡ್ಬೇಕು. ಐಡಿಯಾ. ಗೆಳೆಯರೆ ಇಲ್ ಬನ್ನಿ ನೋಡಿ, ಆ ಮಕ್ಕಳು ತುಂಬಾ ಅಂದ್ರೆ ತುಂಬಾ ಚತುರರಾಗಿದ್ದಾರೆ. ಅವ್ರಿಗೆ ಯಾವ ಹಾನಿನೂ ಆಗ್ಬಾರ್ದು. ನಾನೇನು ಮಾಡಿದ್ದು ಅದು ಮೈ ಲಾರ್ಡ್ ಹೇಳಿದ್ದಕ್ಕೆ ಮಾಡಿದೆ. ಅವ್ರು ಆರಾಮವಾಗಿ ಮನೆಗೆ ಹೋಗ್ಲಿ. ಆದ್ರೆ ನೀವೇ ಅವರನ್ನ ಮೋಸದಿಂದ ತಂದ್ರಿ. ಮೋಸ ಮಾಡಿ ತರ್ಲಿಲ್ಲ. ನಾನಂತೂ ಅವರನ್ನ ಚೀಫ್ ಗೆಸ್ಟ್ ಅಂತ ಕರೆದಿದ್ದೆ. ನನ್ಗೇನ್ ಗೊತ್ತು ಕಿಂಗ್ ಅವರ ಪವರ್ ಅನ್ನ ತನ್ನೊಳಗೆ ಹೇಳಿತಾರೆ ಅಂತ. ನೀವು ಅಲ್ಲಿ ಹುಡುಕಿ, ನಾನಿಲ್ಲಿ ನೋಡ್ತೀನಿ. ಮಂತ್ರಿ ಅವರೇ, ನೀವಂತೂ ಕಿಂಗ್ನ ಸಲಹೆಗಾರರು, ಮುಖ್ಯ ವ್ಯಕ್ತಿ. ನೀವವರಿಗೆ ಯಾಕೆ ತಿಳಿಸಬಾರ್ದು ಅವ್ರೇನ್ ಮಾಡಿದ್ದಾರೆ ಅದು ತಪ್ಪು ಅಂತ? ಓ ರುದ್ರ, ದೇವರ ದಯದಿಂದ ನೀವು ಕ್ಷೇಮವಾಗಿದ್ದೀರಿ. ರುದ್ರ, ನಾನು ಯೋಚಿಸ್ಲೇ ಇಲ್ಲ ಅವರು ಹೀಗೆ ಮಾಡ್ತಾರೆ ಅಂತ. ನಮ್ಮೆಲ್ರಿಗೂ ಗೊತ್ತಿದೆ ಅವರಲ್ಲಿ ಈ ಪವರ್ ಇದೆ ಅಂತ. ಯಾರ ತಲೆ ಮೇಲೆ ಕೈ ಇಟ್ಟು ಅವರ ಎಲ್ಲಾ ಕಲೆಯನ್ನ ತನ್ನೆಡೆ ಎಳಿಬಹುದು ಅಂತ. ಆದ್ರೆ ಆ ಪವರ್ ಅನ್ನು ಈವರೆಗೆ ಅವರು ಉಪಯೋಗಿಸಿಯೇ ಇಲ್ಲ. ಅವರಿಗೆ ತಿಳಿಸಿ ಹೇಳುವ ದಾರಿ ಇರ್ಬೇಕು ಅಲ್ಲ? ಕಿಂಗ್ಗೆ ಯಾರಾದ್ರೂ ತಿಳಿ ಹೇಳಬಹುದಾದ್ರೆ ಅವರು ಕ್ವೀನ್ ನ ಯಾವುದೇ ಮಾತನ್ನು ಕಿಂಗ್ ಅವರು ಇಲ್ಲ ಅನ್ನಿಲ್ಲ. ಆದ್ರೆ ಕ್ವೀನ್ ಅಲ್ಲಿಗೆ ತಲುಪುವುದು ತುಂಬಾ ಕಷ್ಟ. ಅವರ ಪಹರೆ ತುಂಬಾ ಭದ್ರವಾಗಿದೆ. ಎಷ್ಟೇ ದೊಡ್ಡ ಅಪಾಯವಿರ್ಲಿ ನಾವು ಹೋಗ್ತೀವಿ. ಎಲ್ಲಿಗೆ ಹೋಗ್ಬೇಕು? ಮಂತ್ರಿ ಅಪಿನ್ಸೋ ಏನು ಆಟ ಆಡ್ತಿದ್ದಾನೆ ಅರ್ಥವಾಗ್ತಿಲ್ಲ. ಕ್ವೀನ್ಗೆ ತಿಳಿಸ್ಬೇಕು. ಒಂದು ತಲೆ ಇರೋ ಸಿಂಹನ ಎಷ್ಟು ಎದುರಿಸುತ್ತೆ? ಎತ್ಕೊಂಡು 3 ತಲೆಗಳಿವೆ. ಇವು 3 ಅಟ್ಯಾಕ್ ಮಾಡಿದ್ರೆ ನಮ್ಮ ಅವಸ್ಥೆ ಏನಾದೀತು? ಮ್ಯಾಂಡಿಗೋರ್, ನಮ್ಗೆ ಕ್ವೀನ್ ಅನ್ನ ಭೇಟಿ ಆಗ್ಬೇಕು. ನನ್ನ ಮೇಲೆ ನಗಾಡ್ತೀರಾ? ಹಿಂದಿನವರೆಗೆ ಯಾರು ಇನ್ವಿಟೇಷನ್ ಇಲ್ದೆ ನನ್ನನ್ನ ದಾಟಿ ಕ್ವೀನ್ ತನಕ ಹೋಗ್ಲಿಲ್ಲ ಅಂದ್ರೆ ನೀವು ಮಕ್ಕಳು ಏನ್ ಲೆಕ್ಕ? Ibaiska, Sakum, Pushtu! ರುದ್ರ, Ibaiska, Roop Creato! ಮ್ಯಾಂಡಿಗೋರ್, ನಾನ್ ನಿನ್ಗೆ ಹಾನಿ ಮಾಡ ಬಯಸುವುದಿಲ್ಲ. ನನ್ಗೆ ಬರೀ ಕ್ವೀನ್ ಅನ್ನ ಭೇಟಿ ಮಾಡಬೇಕು. ವೆಲ್ಕಮ್ ರುದ್ರ, ನಾವು ನಿನ್ ದಾರಿಯನ್ನೇ ಕಾಯ್ತಿದ್ದೆವು. ಹೆಲೋ ಕ್ವೀನ್. ಎಪಿನ್ಸೋ ನನ್ಗೆ ಎಲ್ಲ ತಿಳಿಸಿದ್ದಾನೆ. ಮಂತ್ರಿ ನಿಮ್ಮನ್ನು ಇಲ್ಲಿ ಕಳಿಸಿದ್ದು ಮ್ಯಾಂಡಿಗೋ ನಿಮ್ಮನ್ನು ಮುಗಿಸ್ಬೇಕು ಅಂತ. ನೀವೇನ್ ಹೇಳ್ತಿದ್ದೀರಿ? ಹೌದು ರುದ್ರ, ಮಂತ್ರಿ ಅಪಿನ್ಸೋ ಅಂತೂ ಕಿಂಗ್ ಅನ್ನು ನನ್ನ ಬಗ್ಗೆನೂ ಪ್ರೇರೇಪಿಸಿ ನನ್ನನ್ನು ಅವರಿಂದ ದೂರ ಮಾಡಿದ್ದಾನೆ. ಅಪಿನ್ಸೋ ಕಿಂಗ್ ಅವರ ಮೂಲಕ ಸ್ವತಃ ಏಪ್ಲ್ಯಾಂಡ್ ಅನ್ನು ಆಳ್ತಿದ್ದಾನೆ. ಕ್ವೀನ್, ನನ್ ಗೊತ್ತಿದ್ದಿಲ್ಲ ಮಂತ್ರಿ ಇಂಥವ್ರು ಅಂತ. ನೀವೇ ಹೇಳಿ, ನಾನ್ ಕಿಂಗ್ ನಿಂದ ನನ್ನ ಪವರ್ಸ್ ವಾಪಸ್ ಹೇಗೆ ತಗೊಳ್ಳಿ? ಇವತ್ತು ಫುಲ್ ಮೂನ್ ನೈಟು. ಇವತ್ತು ರಾತ್ರಿ ಕಿಂಗ್ ಅನ್ನು ಯಾರು ಬೇಕಾದ್ರೂ ಫೈಟ್ಗೆ ಚಾಲೆಂಜ್ ಮಾಡಬಹುದು.
ಕಿಂಗ್ ಅವರೊಂದಿಗೆ ಒಬ್ರೇ ಫೈಟ್ ಮಾಡುವರು, ಯಾರು ಮಧ್ಯೆ ಬರಲು ಸಾಧ್ಯವಿಲ್ಲ. ಇದು ಹೀಗಿದ್ರೆ ಇವತ್ತು ರಾತ್ರಿ ನಾನು ಕಿಂಗ್ಗೆ ಚಾಲೆಂಜ್ ಮಾಡ್ತೀನಿ. ಆಸ್ ಪರ್ ಟ್ರೆಡಿಷನ್ ಇವತ್ತು ರಾತ್ರಿ ನಮ್ಮಲ್ಲಿ ಯಾರು ಕೂಡ ಥ್ರೋನ್ಗಾಗಿ ಕಿಂಗ್ ಅನ್ನು ಚಾಲೆಂಜ್ ಮಾಡಬಹುದು. ಯಾರಾದ್ರೂ ಇದ್ದೀರಾ? ನಾನ್ ಕಿಂಗ್ಗೆ ಚಾಲೆಂಜ್ ಮಾಡ್ತೀನಿ, ಆದ್ರೆ ಥ್ರೋನ್ಗಾಗಿ ಅಲ್ಲ. ನಾನ್ ಗೆದ್ರೆ ನನ್ನೆಲ್ಲ ಪವರ್ಸ್ ನನ್ನದು, ನೀವು ಗೆದ್ರೆ ಅದು ನಿಮ್ಮದೇ ಆಗಿಬಿಡುತ್ತೆ. ಅಪಿನ್ಸು ಇವನೇನ್ ಮಾಡ್ತಿದ್ದಾನೆ ಇಲ್ಲಿ? ಇವನು ಹೇಗೆ ಬಚಾವಾದ? ನಿನ್ನ ಐಡಿಯಾ ತುಂಬಾ ಒಳ್ಳೆದಿದೆ ಹುಡುಗ. ನಮ್ಮ ಈ ಟ್ರೆಡಿಷನ್ ಬಗ್ಗೆ ನಿನ್ಗೆ ಯಾರು ತಿಳಿಸಿದ್ರು? ನಾನ್ ತಿಳಿಸಿದೆ. ನಾನು ಸರಿಯಾದದ್ದನ್ನೇ ಮಾಡಿದೆ. ರುದ್ರನಿಗೆ ಪೂರ್ತಿ ಹಕ್ಕಿದೆ ಈ ಚಾಲೆಂಜ್ ನಲ್ಲಿ ಭಾಗವಹಿಸಲು. ಸರಿ, ನಾನ್ ರುದ್ರನ ಚಾಲೆಂಜ್ ಆಕ್ಸೆಪ್ಟ್ ಮಾಡ್ತೀನಿ. ರುದ್ರ, ಈಗಲೂ ಸಮಯವಿದೆ, ಹೊರಟು ಹೋಗು. ನನ್ನ ಪವರ್ಸ್ ವಾಪಸ್ ತಗೊಳ್ಳೋದ ಹೋಗೋದಿಲ್ಲ. ನೀವು ಅದನ್ನು ಮೋಸದಿಂದ ತಗೊಂಡಿದ್ದೀರಿ. Ibaiska shield creato. Ibaiska saw creato. ರುದ್ರ, ನೀನು ಚಾಲೆಂಜು ನನ್ಗೆ ಕೊಟ್ಟಿದ್ದೀಯಾ, ಆದ್ರೆ ಮರೆತೆಯ ನಿನ್ನ ಜಗಳ ನಿನ್ನೊಂದಿಗೆ ಆಗಲಿದೆ. ಈಗ ನೀನು ಏನು ಮಾಡಲು ಸಾಧ್ಯ? ಏಪ್ ಕಿಂಗ್, ರುದ್ರನ ಪ್ರಾಯ, ರುದ್ರನ ಜಾದುವಿನ ಮೇಲೆ ಸಂಶಯವೇ ಬೇಡ. ಇಬಾಯಿಸ್ಕಾ ಬೂಮ್ ಚಿಕ್ ಚಿಕ್ ಬೂಮ್. ಇಲ್ಲ, ನನ್ನ ಪವರ್ಸ್ ನೀರು ಕಸಿದುಕೊಂಡೆ. ನಿಮ್ಮ ಪವರ್ಸ್ ನಿಮ್ಮ ಬಳಿನೇ ಇದೆ. ನಾನಂತೂ ಬರೀ ನನ್ನ ಪವರ್ಸ್ ತಗೊಂಡೆ. ಹೋಗ್ತಾ ಹೋಗ್ತಾ ಒಂದ್ ವಿಷಯ ಹೇಳಿ, ಇದು ಮಂತ್ರಿ ಅಪಿನ್ಸೋನ ಕುತಂತ್ರ. ಈ ಹುಡುಗ ನನ್ನನ್ನ ಸಿಲ್ಕಿಸ್ತಾನೆ. ನಿಮ್ಮನ್ನ ಕ್ವೀನ್ ಇಂದ ದೂರ ಮಾಡಿದ. ಅವನೇ ಮ್ಯಾಜಿಕಲ್ ಪವರ್ಸ್ ನಿಮ್ಮ ಮೂಲಕ ಸ್ವತಃ ತಗೊಂಡ. ಅವನು ನಿಮ್ಮ ಮೂಲಕ ಇಲ್ಲಿ ಸ್ವತಃ ರೂಲ್ ಮಾಡ್ತಿದ್ದ. ಏನು? ಅಪಿನ್ಸೋ
ಥ್ಯಾಂಕ್ ಯು ರುದ್ರ. ನನ್ಗೆ ಈ ವಿಷಯ ಮೊದ್ಲೇ ಗೊತ್ತಾಗ್ಬೇಕಾಗಿತ್ತು. ಬಹುಶಃ ಗೊತ್ತಿತ್ತು, ಆದ್ರೆ ವಿಶ್ವಾಸ ಇಡೋ ಮನಸ್ಸಿದ್ದಿಲ್ಲ. ಆ ಪಿನ್ಸೋ ನನ್ನ ಹಿಡಿದು ಜೈಲ್ನಲ್ಲಿ ಹಾಕಿ. ಕ್ವೀನ್, ಸಾರಿ, ನಾನ್ ನಿಮ್ಗೆ ತುಂಬಾ ಕಷ್ಟ ಕೊಟ್ಟೆ. ಚಿಂತಿಸ್ಬೇಡಿ, ಆಲ್ ಇಸ್ ವೆಲ್ ದಟ್ ಎಂಡ್ಸ್ ವೆಲ್. ರುದ್ರ, ತುಂಬಾ ತುಂಬಾ ಧನ್ಯವಾದ. ಲೆಟ್ ಅಸ್ ಸೆಲೆಬ್ರೇಟ್. ನಮ್ಮ ಚೀಫ್ ಗೆಸ್ಟ್ ಅನ್ನು ಗೌರವದಿಂದ ವೆಲ್ಕಮ್ ಮಾಡಿ. ಆಲ್ ಒಳಿತು ದಟ್ ಎಂಡ್ಸ್ ಒಳಿತು.